ಯಾರು ಅಯೋಧ್ಯೆಗೆ ಕರಸೇವೆಗೆ ಹೋಗಿದ್ರೋ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಆಕ್ರೋಶವನ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ. ಯಾಕೆ ಅಂತಂದ್ರೆ 31 ವರ್ಷದ ಹಿಂದಿನ ಕೇಸಿಗೆ ಜೀವವನ್ನ ಕೊಡ್ತಾ ಇರುವಂತದ್ದು. ಆಯ್ತು, ನಿಮ್ಮ ಹತ್ರ 2013 ಅಧಿಕಾರ ಇತ್ತಲ್ಲ, ಅವತ್ತ್ಯಾಕೆ ಅವರ ಮೇಲೆ ಕೇಸನ್ನ ನೀವು ಅದನ್ನ ಓಪನ್ ಮಾಡಲಿಲ್ಲ? ಈ ಸಂದರ್ಭ ಯಾಕೆ ಮಾಡ್ತಾ ಇದ್ದೀರಿ? ಯಾವುದೇ ಸರ್ಕಾರಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ, ಸಮಯೋಚಿತ ಅಂತ ಇರುತ್ತೆ, ಒಂದು ಸಂದರ್ಭ ಪ್ರಜ್ಞೆ ಅಂತ ಇರುತ್ತೆ, ಆ ಸಮಯ ಪ್ರಜ್ಞೆ ಅಂತ ಇರುತ್ತೆ. ಸಮಯ ಪ್ರಜ್ಞೆನೂ ಇಟ್ಕೊಳ್ಳದೆ, ಸಂದರ್ಭ ಪ್ರಜ್ಞೆನೂ ಇಟ್ಕೊಳ್ಳದೆ, ಸಭಾ ಪ್ರಜ್ಞೆನೂ ಇಟ್ಕೊಳ್ಳದೆ ಈ ಸರ್ಕಾರ ನಡೀತಾ ಇದೆ ಬಂಧುಗಳೇ. ಎಂತ ಸಮಯ ಇದು? ಅಯೋಧ್ಯೆಯಲ್ಲಿ ಜನ 22ನೇ ತಾರೀಕು ಹೋಗ್ಬೇಕು ಅಂತ ನಿಶ್ಚಯ ಮಾಡ್ತಿರುವಂತ ಸಮಯದಲ್ಲಿ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದೀರಾ. ಎಂತ ಸಂದರ್ಭ? ಇಡೀ ದೇಶ ಇವತ್ತು ನಮ್ಮನ್ನ ನೋಡ್ತಾ ಇದೆ. ಅಯೋಧ್ಯೆ ಭವ್ಯ ರಾಮ ಮಂದಿರವನ್ನ ಅಂತ ರಾಮ ಮಂದಿರದ ನಿರ್ಮಾಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದಿರಿ. ನಾವ್ ಹೇಳ್ತಿರೋದೇನೋ 92ರಲ್ಲಿ ಅವನು ಹೋಗಿದ್ದ, ನಾವು ಎಲ್ಲರೂ ಹೋಗಿದ್ದೀವಿ, ನಾವು ಹೋಗಿದ್ದಕ್ಕೂ ಫೋಟೋ ಸಾಕ್ಷಿ ಕೊಡ್ತೀವಿ. ನಮ್ಮನ್ನು ಬಂಧಿಸಿ ನಾವು ಒಳಗಡೆ ಇರ್ತೀವಿ, ನೀವು ಹೊರಗಡೆ ಮನೆಗೆ ನಾವೇನು ಮಂತ್ರಾಕ್ಷತೆಯನ್ನ ಅಯೋಧ್ಯೆಯ ಕಾರ್ಡ್ಗಳನ್ನ ದೇವಸ್ಥಾನದ ಮಂದಿರದ ಏನೋ ಕಾರ್ಡ್ ಕೊಡ್ತಾ ಇದ್ದೀವಿ, ಆ ಚಿತ್ರದ ಕಾರ್ಡ್ ಅನ್ನ ನೀವೇ ಕಾಂಗ್ರೆಸ್ಸಿನ ನಿಮ್ ಕಾರ್ಯಕರ್ತರಿಗೆ ಹೇಳಿ ಹಂಚಿ ಎನ್ನುವಂತ ಮನವಿಯನ್ನ ಮಾಡ್ಕೋತೀವಿ. ನಾವು ಜೈಲಲ್ಲಿ ಇರ್ತೀವಿ, ನೀವು ಹೊರಗಡೆ ಮಂತ್ರಾಕ್ಷತೆ ಕೊಡಿ ಅನ್ನುವಂತ ಧೋರಣೆಯನ್ನ, ಅಂದ್ರೆ ಏನು, ಈ ರೀತಿಯ ಚಳವಳಿಯನ್ನ ನಾವು ಮಾಡ್ತಾ ಇದೀವಿ ಬಂಧುಗಳೇ. ಇವತ್ತು ಯಾರ ನಿಮ್ಮ ಹೆಸರಿನಲ್ಲಿ ರಾಮ ಇದ್ದಾನೆ, ನಾವು ಮನವಿ ಮಾಡ್ಕೋತೀವಿ, ನೀವು ರಾಮನ ರೀತಿಯಲ್ಲಿ ಆಡಳಿತವನ್ನ ಮಾಡಿ ರಾವಣನ ರೀತಿಯನ್ನ ಅನುಸರಿಸಬೇಡಿ. ರಾವಣ ರೀತಿ ಬೇಡ, ನಿಮ್ಮ ಹೆಸರಲ್ಲಿ ಸಿದ್ದರಾಮಯ್ಯ ಇದೆ, ರಾಮ ಅನ್ನೋದು ನಿಮ್ಮ ಹೆಸರಲ್ಲಿ ಇದೆ. DK ಶಿವಕುಮಾರ್, ನೀವು ಒಬ್ಬ ಕುಮಾರ ಅಂತ ಹೆಸರಿಟ್ಕೊಂಡಿದ್ದೀರಾ, ಶಿವಕುಮಾರ ಆಗಿದ್ದೀರಾ. ಪರಮೇಶ್ವರ್ ಅವರೇ, ನಿಮ್ಮ ಹೆಸರಿನಲ್ಲಿ ಈಶ್ವರ ನಿಮ್ಮ ಹೆಸರು ಒಳಗೆ ಬಂದಿದ್ದಾನೆ. ಆತರ ಸೀತಾರಾಮ್ ಯೆಚೂರಿ ಹತ್ರ ಹೋಗಿ ರಾಮ ಮಂದಿರಕ್ಕೆ ಆಹ್ವಾನ ಕೊಟ್ರೆ ರಾಮನ ಹೆಸರು ಇದೆ, ಸೀತೆ ಹೆಸರು ಇಟ್ಕೊಂಡಿರುವಂತ ಸೀತಾರಾಮ ಯೆಚೂರಿ ಇವತ್ತು ನಾನು ಅಯೋಧ್ಯೆಗೆ ಬರಲ್ಲ ಅಂತಾರೆ. ಹೆಸರು ಮಾತ್ರ ದೇವರದ್ದು ಬೇಕು, ಕೆಲಸಕ್ಕೆ ನಂಬಿಕೆಗೆ ದೇವರು ಬೇಡವಾ? ಆಯ್ತು, ನಿಮ್ ನಂಬಿಕೆ ನೀವು ಇಟ್ಕೊಳ್ಳಿ, ವಿರೋಧವನ್ನ ಯಾಕೆ ಮಾಡ್ತಾ ಇದ್ದೀರಿ? ವಿರೋಧದ ಧ್ವನಿಯನ್ನ ಯಾಕೆ ಎತ್ತುತ್ತಾ ಇದ್ದೀರಿ? ಇವತ್ತು ರಾಮ ಮಂದಿರದ ನಿರ್ಮಾಣ ಆದರೆ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿರುವಂತದ್ದು. ಹಿಂದೆ ಮುಲಾಯಂ ಸಿಂಗ್ ಯಾದವ್ ಸರಯೂ ನದಿಯಲ್ಲಿ ನಮ್ಮ ಕಾರ್ಯಕರ್ತರ ನದಿ ಒಳಗಾಕಿ ಡೋಸರ್ನ ಅದ್ರ ಮೇಲೆ ಹರಿಸಿ ಸಾಯಿಸಿದ್ರು. ನೀವು ಅದೇ ರೀತಿ ಮಾಡಬೇಕು ಅಂತಿದ್ರೆ ಇವತ್ತು ನಾವು ರೆಡಿ ಇದ್ದೀವಿ. ನಮ್ಮ ಬಂಧನವನ್ನು ಮಾಡಿ ನಮ್ಮನ್ನೂ ಬಂಧಿಸಿ ಅಕ್ಷತೆಯನ್ನು ನೀವಂಚಿ ಎನ್ನುವಂತ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟಕ್ಕೆ ನಾವು ಇವತ್ತು ಬಂದಿದ್ದೀವಿ.